ಇಲ್ಲ, ನಾನು ಹೋಗಬೇಕಾಗಿತ್ತು. ಮನೆ ಮುಖ್ಯಮಂತ್ರಿನೂ ಹೋಗ್ಬೇಕಂತ ಹೇಳಿದರು. ನನ್ನ ಕ್ವಶನ್ ಇತ್ತು, 3 ಕ್ವಶನ್ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ಪ್ರಚಾರಕ್ಕೆ ಹೋಗ್ತೀವಿ, ನಾವೆಲ್ಲ ಪ್ರಚಾರಕ್ಕೆ ಹೋಗ್ತೀವಿ, ಗೆಲ್ಸ್ಕೊಂಡು ಬರ್ತೀವಿ. ನಾವು ಗೆಲ್ತೀವಿ, ದಾವಣಗೆರೆ ನಾವು ಗೆಲ್ತೀವಿ. ಸರ್, ಇಲ್ಲಿ ರಾಜ್ಯ ನಾಯಕರೆಲ್ಲರೂ ಕೂಡ ಸಮಾಧಾನ ಆದರು. ಸಂಧಾನ ಸಭೆಯಲ್ಲಿ ಕೂಡ ಸಕ್ಸಸ್ ಆಯಿತು. ಬಟ್ ಅದಾಗಿಯೂ ಕೂಡ ನಿನ್ನೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಮುಖಂಡರೆಲ್ಲ ಸ್ಥಳೀಯವಾಗಿ ಹೋರಾಟ ಇಲ್ಲ. ಅದೇನಾಗಿದೆ, ಇದು ನಮ್ಮ ಶಾಮನೂರು ಶ್ರೀ ಶಂಕರಪ್ಪ ಅಜ್ಜ ಅವರು ನಿಧನ ಆದಮೇಲೆ ನಾವು ಟಿಕೆಟ್ ಕೇಳಿದ್ದು ನಿಜ. ನಮ್ಮ ಅಲ್ಪಸಂಖ್ಯಾತರು 85,000 ಮತ ಇದೆ, ದಯಮಾಡಿ ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ ಕೇಳಿದರು. ಅವತ್ತಿಂದ ಪದ್ಧತಿ ಬಂದಿದೆ, ಮುಂಚೆಯಿಂದ ಪದ್ಧತಿ ಬಂದಿದೆ. ಯಾರನ್ನ ನಿಧನ ಹೊಂದಿದ್ರೆ ಅವ್ರ ಕುಟುಂಬದವರು ಕೊಡೋದು ಒಂದು ಪದ್ಧತಿ ಬಂದಿದೆ. ನಾವು ಕೇಳಿದ್ವಿ. ಆಮೇಲೆ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ, ಸುರ್ಜೇವಾಲ ಜೊತೆ ಮಾತಾಡಿದ್ದೀವಿ, ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿದ್ದೀವಿ. ಅವತ್ತಿಂದ ಆ ಪದ್ಧತಿ ಬಂದಿದೆ. ಹಾಗಾಗಿ ಅವ್ರಿಗೆ ಕೊಡಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ನಮ್ಮ ಹೈಕಮಾಂಡ್ ಅವರು ಮುಂದೆ ಜನರಲ್ ಎಲೆಕ್ಷನಲ್ಲಿ ನೋಡುವ ಅಂತ ಹೇಳಿದ್ದಾರೆ. ಜನರಲ್ ಎಲೆಕ್ಷನಲ್ಲಿ ಕನ್ಸಿಡರ್ ಮಾಡುವ ಅಂತ ಹೇಳಿದ್ದಾರೆ. ಇಲ್ಲ, ನಾವೆಲ್ಲ ಜೊತೆಯಲ್ಲೇ ಇದ್ವಿಲ್ಲ. ಮೊನ್ನೆ ನಾನು ನಾಮಿನೇಷನ್ ಅವರು ನಮ್ಮ ಮಲ್ಲಿಕಾರ್ಜುನ ಅವರು ಕರೆದಿದ್ರು, ಮನೆ ಮುಖ್ಯಮಂತ್ರಿನೂ ಕರೆದಿದ್ರು. ನಾನು ಕ್ವಶನ್ ಅವರ್ ಇದ್ದಿದ್ದರಿಂದ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಹೋಗ್ತೀನಿ, ಅಲ್ಲೇ ಇರ್ತೀನಿ. 5 ದಿನ ಅಲ್ಲೇ ಇದ್ದು ಇದು ಗೆಲ್ಸ್ಕೊಂಡು ಬರ್ತೀವಿ. ನಾವೆಲ್ಲ ಸೇರಿ ನಾವು ಗೆಲ್ಸ್ಕೊಂಡು ಬರ್ತೀವಿ.